ನಮಸ್ಕಾರ ಸ್ನೇಹಿತರೆ. ಯಾವುದು ನಿಮ್ಮ ಸ್ವಂತದಲ್ಲ, ಅನುಭವಗಳು ಮಾತ್ರ ಎಂದು ನೀವು ಅರಿತುಕೊಂಡಾಗ ಭಯ ಮಾಯವಾಗುತ್ತದೆ. ಜೀವನ ನಿರಂತರವಾಗಿ ಕಲಿಸುತ್ತದೆ, ಆದರೆ ಈ ಶಾಂತ ಮನಸ್ಸು ಮಾತ್ರ ಗಮನಿಸುತ್ತದೆ. ಬೆಳವಣಿಗೆ ನೋವಿನಿಂದ ಕೂಡಿರುತ್ತದೆ, ಆದರೆ ಹಾಯಾಗಿರುವುದು ಸಿಹಿಯಾಗಿರುತ್ತದೆ. ಅದು ನಿಮ್ಮನ್ನು ನಾಶ ಮಾಡುವವರೆಗೆ. ಇತರರನ್ನು ದೂಷಿಸುವುದರಿಂದ ಬೆಳವಣಿಗೆ ವಿಳಂಬವಾಗುತ್ತದೆ. ನಿಮ್ಮನ್ನು ದೂಷಿಸಿ ಅದನ್ನು ಪ್ರಾರಂಭಿಸುತ್ತದೆ. ಯಾರನ್ನು ದೂಷಿಸದೇ ಇರುವುದು ಅದು ಕೊನೆಗೊಳ್ಳುತ್ತದೆ. ಹೆಚ್ಚಿನ ದುಃಖವು ವಾಸ್ತವದಿಂದ ಬರುವುದಿಲ್ಲ, ಅದು ನಾವು ನಮಗೆ ಹೇಳುವ ಕಥೆಗಳಿಂದ ಬರುತ್ತದೆ. ಜನರು ನಿರ್ಲಕ್ಷಿಸಲಾಗದಂಥ ವ್ಯಕ್ತಿಯಾಗಬೇಕಾ? ಹಾಗಾದರೆ ಕಡಿಮೆ ಮಾತನಾಡಿ, ಆದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳುವಂತೆ ಮಾಡಿ. ತರ್ಕವಿಲ್ಲದ ವಿಷಯಗಳನ್ನು ಹೇಳುವುದನ್ನು ತಪ್ಪಿಸಿ. ಯಾರೊಂದಿಗಾದರೂ ಮಾತನಾಡುವಾಗ ಕಣ್ಣಿನ ಸಂಪರ್ಕವನ್ನು ಇಟ್ಟುಕೊಳ್ಳಿ. ಸುಂದರವಾಗಿ ಮಾತ್ರವಲ್ಲ, ಅಚ್ಚುಕಟ್ಟಾಗಿ ಉಡುಗೆ ತೊಡಿ. ಏನನ್ನಾದರೂ ಕಲಿಯುವ ಮತ್ತು ಮಾಡುವ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇರಿಸಿ. ನಿಮ್ಮ ಮಾತುಗಳಿಗೆ ಬದ್ಧರಾಗಿರಿ. ಇತರರನ್ನು ಮೆಚ್ಚಿಸಲು ರಾಜಿ ಮಾಡಿಕೊಳ್ಳಬೇಡಿ. ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿರಿ ಮತ್ತು ನೆಪಗಳನ್ನು ಹೇಳುವುದನ್ನು ತಪ್ಪಿಸಿ. ಪ್ರೀತಿಗಾಗಿ, ಸಮಯಕ್ಕಾಗಿ ಯಾರ ಮುಂದೆಯೂ ಭಿಕ್ಷೆ ಬೇಡಬೇಡಿ. ಯಾವಾಗ ನಾವು ನಮ್ಮವರಿಂದ ನಿರೀಕ್ಷೆಯನ್ನು ಕಡಿಮೆ ಮಾಡುತ್ತೇವೋ ನೋವು ತಾನಾಗಿಯೇ ಕಡಿಮೆಯಾಗುತ್ತದೆ. ನಿಮ್ಮನ್ನು ಇಗ್ನೋರ್ ಮಾಡಿದರೆ ಅವರಿಂದ ದೂರವಾಗಿ. ಸಂಬಂಧವೇ ಬೇರೆ, ಸೆಲ್ಫ್ ರೆಸ್ಪೆಕ್ಟೇ ಬೇರೆ. ಜನರು ಯಾರು ಹೃದಯದಿಂದ ಸ್ವಚ್ಛವಾಗಿರುತ್ತಾರೋ ಅಂತಹವರನ್ನೇ ದೂರ ತಳ್ಳಿಬಿಡುತ್ತಾರೆ. ಕೊನೆಯಲ್ಲಿ ಎಲ್ಲವನ್ನು ಬಿಟ್ಟು ಒಂಟಿಯಾಗಿ ಹೋಗುವುದು ಇದ್ದೇ ಇದೆ. ಈಗಿನಿಂದಲೇ ಒಂಟಿಯಾಗಿರುವುದನ್ನು ಕಲಿಯಿರಿ. ನಿಮ್ಮನ್ನು ಆಕರ್ಷಕವಾಗಿ ಕಾಣಿಸುವಂತೆ ಮಾಡುವ ಅಭ್ಯಾಸಗಳು. ಹೆಚ್ಚಾಗಿ ನಗುವನ್ನು ಧರಿಸಿ. ಮೊದಲು ಅರ್ಥ ಮಾಡಿಕೊಳ್ಳಿ, ನಂತರ ಮಾತನಾಡಿ. ಕೇಳುಗರಾಗಿ. ನಿಮ್ಮ ಹೆತ್ತವರು, ಕುಟುಂಬ ಮತ್ತು ಪ್ರೀತಿ ಪಾತ್ರರನ್ನು ಕಾಳಜಿ ಮಾಡಿ. ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ಮೌನಗೊಳಿಸಿ. ಸಭ್ಯರಾಗಿರಿ. ನೀವು ಅವುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾದರೆ ಮಾತ್ರ ಭರವಸೆಗಳನ್ನು ನೀಡಿ. ಯಾರಾದರೂ ನಿಮ್ಮ ಮೇಲೆ ಕೂಗಾಡಿದಾಗ ಶಾಂತವಾಗಿರಿ. ಮೊದಲು ಅವರ ಮಾತುಗಳನ್ನು ಕೇಳಿ. ಶ್ರೇಷ್ಠ ಮತ್ತು ವಿನಮ್ರ ಮನೋಭಾವವನ್ನು ಹೊಂದಿರಿ. ನೀವು ಬದುಕುವ ರೀತಿಯನ್ನು ಕಲಿಸಿ. ಸಮಯ ಪ್ರಜ್ಞೆ ಮತ್ತು ಮಾತುಗಳನ್ನು ಉಳಿಸಿಕೊಳ್ಳಿ. ಸ್ವಯಂ ಶಿಸ್ತು, ಸರಿಯಾದ ಆಹಾರ, ವ್ಯಾಯಾಮದೊಂದಿಗೆ ನೀವು ಆರೋಗ್ಯವನ್ನು ನೋಡಿಕೊಳ್ಳಿ ಮತ್ತು ನಿಮ್ಮ ಖರ್ಚುಗಳನ್ನು ಸರಿಯಾಗಿ ನಿರ್ವಹಿಸಿ. ನೀವು ಕಾಳಜಿ ವಹಿಸುವ ಜನರಿಗೆ ಕಾಲಕಾಲಕ್ಕೆ ಚಿಕ್ಕ ಆಶ್ಚರ್ಯವನ್ನು ನೀಡಿ. ನೀವು ಭೇಟಿಯಾಗುವ ಅಪರಿಚಿತರಿಗೆ ಏನಾದರೂ ಒಳ್ಳೆಯದನ್ನು ಮಾಡಿ. ಅದು ಅವರ ದಿನವನ್ನು ಉತ್ತಮಗೊಳಿಸಬಹುದು. ಬುದ್ಧಿವಂತ ಮತ್ತು ನಿಮ್ಮ ಅಹಂಕಾರವನ್ನು ಹಸ್ತಕ್ಷೇಪ ಮಾಡಲು ಬಿಡದ ಜನರಿಂದ ಕಲಿಯಿರಿ. ಯಾವುದೇ ಸಂಬಂಧದಲ್ಲಿ ನಿಷ್ಠಾವಂತ ಮತ್ತು ವಿಶ್ವಾಸರಾಗಿರುವುದು. ನಿಮ್ಮ ಕಷ್ಟಕ್ಕೆ ನೀವಷ್ಟೇ ಔಷಧಿ. ಯಾರನ್ನು ನೋಯಿಸಲು ಇಷ್ಟಪಡದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟ ಬರುತ್ತದೆ. ನಾವು ಮೌನವಾಗುತ್ತಾ ಹೋದಷ್ಟು ಜನ ಹೆಚ್ಚು ಅರ್ಥವಾಗುತ್ತಾ ಹೋಗುತ್ತಾರೆ. ಸೋತ ಜಾಗದಲ್ಲೇ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆ ತಲೆ ಎತ್ತಿ ಬದುಕುವಂತಾಗಬೇಕು. ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತದೆ. ಬದುಕಿಗಾಗಿ ಈ ಸೂತ್ರಗಳು. ನೀರನ್ನು ಹೆಚ್ಚಾಗಿ ಕುಡಿಯಿರಿ. ವಾಕಿಂಗ್ಗೆ ಹೋಗಿ. ಈ ಕ್ಷಣದಲ್ಲಿ ಜೀವಿಸಿ. ನಿಮ್ಮನ್ನು ನೀವು ನಂಬಿರಿ. ದಯೆ ಉಚಿತ. ಒಂದು ಸಮಯಕ್ಕೆ ಒಂದೇ ಕೆಲಸ. ನಿಮ್ಮ ಜೀವನವನ್ನು ಪ್ರಣಮಯಗೊಳಿಸಿ. ಹೆಚ್ಚಿನ ಪುಸ್ತಕಗಳನ್ನು ಓದಿ. ನಿಮ್ಮದೇ ಆದ ವೇಗದಲ್ಲಿ ಹೋಗಿ. ಪ್ರತಿಯೊಬ್ಬರೂ ವಿಭಿನ್ನ ಪ್ರಯಾಣದಲ್ಲಿ ಇದ್ದಾರೆ. ಪ್ರತಿದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಬೆಳವಣಿಗೆಗಾಗಿ ಬದಲಾವಣೆಯನ್ನು ಸ್ವೀಕರಿಸಿ. ಸ್ವ ಆರೈಕೆಗಾಗಿ ಆದ್ಯತೆ ನೀಡಿ. ಪ್ರೀತಿಸಿ. ಸ್ನೇಹಿತರ ಹತ್ತಿರ ಹೋಗಿ. ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಿ. ಯಾರು ನಿಮ್ಮ ಭಾವನೆಗಳಿಗೆ, ನಿಮ್ಮ ಮಾತುಗಳಿಗೆ ಬೆಲೆಯನ್ನು ಕೊಡುತ್ತಿಲ್ಲವೋ ಅವರಿಗೆ ನಿಮ್ಮ ಮೌನದಿಂದಲೇ ಉತ್ತರ ಕೊಡಿ. ಯಾರಿಗಾದರೂ ನಿಮ್ಮ ನೋವಿನ ಅನುಭವವೇ ಇಲ್ಲವೆಂದರೆ ಅವರಿಗೆ ನಿಮ್ಮ ಕಷ್ಟಗಳನ್ನು ಹೇಳಿ. ಏನೂ ಪ್ರಯೋಜನವಿಲ್ಲ. ನಿಮಗೆ ನೋವು ಕೊಡುವಷ್ಟು ಹಕ್ಕನ್ನು ಯಾರಿಗೂ ಕೊಡಬೇಡಿ. ಯಾರಿಗೂ ತುಂಬ ಸಮಯವನ್ನು ಕೊಡಬೇಡಿ. ಅವರಿಗೆ ಸೊಕ್ಕು ಬರುವಷ್ಟು. ನಮ್ಮ ಸಿಟ್ಟು ಮತ್ತು ಪ್ರೀತಿಯನ್ನು ಯಾರು ಪ್ರೀತಿ ಮಾಡುತ್ತಾರೋ ಅವರಿಗೆ ಮಾತ್ರ ಮೀಸಲಿಡಬೇಕು. ಬೇರೆಯವರಿಗೆ ನಿಮ್ಮ ಜೀವನದಲ್ಲಿ ಹೆಚ್ಚು ಪ್ರಾಮುಖ್ಯತೆ ನೀಡಿದರೆ ಅವರ ಜೀವನದಲ್ಲಿ ನೀವು ಅಗ್ಗವಾಗಿ ಬಿಡುತ್ತೀರಾ. ಈ ಕೆಲಸಗಳನ್ನು ನೀವು ಒಬ್ಬಂಟಿಯಾಗಿ ಮಾಡದಿದ್ದರೆ ನಿಮ್ಮ ಜೀವನ ಅಪೂರ್ಣವಾಗುತ್ತದೆ.
ಒಂಟಿಯಾಗಿ ಪ್ರಯಾಣ ಮಾಡಿ ಸೂರ್ಯೋದಯವನ್ನು ವೀಕ್ಷಿಸುವುದು, ದಿನದಲ್ಲಿ ಒಂದು ಪುಸ್ತಕವನ್ನು ಓದುವುದು, ಊಟಕ್ಕೆ ನಿಮ್ಮನ್ನು ಕರೆದೊಯ್ಯುವುದು, ನಿಮ್ಮ ಆಲೋಚನೆಗಳ ದಿನಾಚರಿ ಬರೆಯುವುದು, ಹೊಸ ಅಡುಗೆಯನ್ನು ಪ್ರಯತ್ನಿಸುವುದು, ಹೊಸ ನಗರವನ್ನು ಅನ್ವೇಷಿಸುವುದು, ಸ್ಪಾದಲ್ಲಿ ಒಂದು ದಿನ ಕಳೆಯುವುದು, ಪ್ರಕೃತಿಯಲ್ಲಿ ನಡೆಯುವುದು, ಚಲನಚಿತ್ರವನ್ನು ವೀಕ್ಷಿಸುವುದು, ಧ್ಯಾನ ಮಾಡುವುದು, ಸಾಮಾಜಿಕ ಮಾಧ್ಯಮದಿಂದ ಸ್ವಲ್ಪ ದೂರವಿರುವುದು, ಹೊಸ ಕೌಶಲ್ಯವನ್ನು ಕಲಿಯುವುದು, ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವುದು, ನಿಮ್ಮ ಭವಿಷ್ಯಕ್ಕೆ ಒಂದು ಪತ್ರ ಬರೆಯುವುದು, ಮಧ್ಯಾಹ್ನದ ನಿದ್ರೆ ಮಾಡುವುದು, ಚಿತ್ರಕಲೆ ಪ್ರಯತ್ನಿಸುವುದು, ನಕ್ಷತ್ರ ವೀಕ್ಷಣೆಗೆ ಹೋಗುವುದು, ಒಂಟಿಯಾಗಿ ಪಿಕ್ನಿಕ್ ಮಾಡುವುದು, ಹೊಸ ಅಭ್ಯಾಸವನ್ನು ಪ್ರಾರಂಭಿಸುವುದು. ಸ್ನೇಹಿತರೆ, ಪ್ರಾಮಾಣಿಕವಾಗಿ ಬದುಕಿದವರಿಗೆ ಮನುಷ್ಯರು ಸಹಾಯ ಮಾಡದಿದ್ದರೂ ದೇವರು ಖಂಡಿತ ಸಹಾಯ ಮಾಡುತ್ತಾನೆ. ಶುದ್ಧ ಮನದಿಂದ ಬದುಕಿದವರಿಗೆ ಕೊನೆಗೆ ಶಾಶ್ವತ ಸಂತೋಷ ಹೊಂದುತ್ತಾರೆ. ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಗ್ಯ ವಿಧಾನವೆಂದರೆ ಅವರ ಎದುರು ಯಶಸ್ಸು ಸಂಪಾದಿಸಿ ತಲೆ ಎತ್ತಿ ನಡೆಯುವುದು. 100 ಗುರುಗಳು ಸೇರಿ ಕಲಿಸಲಾಗದ ಅದೆಷ್ಟೋ ವಿಚಾರಗಳನ್ನು ಸಮಯವೆಂಬ ಒಂದೇ ಒಂದು ಶಕ್ತಿ ಕಲಿಸಿಬಿಡುತ್ತದೆ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ. ನೋವಿನೊಂದಿಗೆ ಬೆಳೆದ ಕನಸು ಮುತ್ತಿನಂತೆ ಬೆಳಗುತ್ತದೆ. ತಾಳ್ಮೆಯಿಂದ ಕಟ್ಟಿದ ಬದುಕು ಗಗನದಂತೆ ವ್ಯಾಪಿಸುತ್ತದೆ. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಕೊಡುವುದು, ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ, ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ, ಹೊರಗಡೆ ನಿಯತ್ತಾಗಿರುವುದು, ಒಳಗಡೆ ನಂಬಿಕೆ, ದ್ರೋಹ ಮಾಡುವುದು. ಇದು ಇಂದಿನ ಮನುಷ್ಯನ ನೈಜ ಶೈಲಿ. ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಸಿಗಲಾರ. ಬದುಕು ಒಂದು ರೀತಿ ಕ್ರಿಕೆಟ್ ಆಟವಿದ್ದಂತೆ. ಸುತ್ತಲೂ ನಿಂತವರು ನಮ್ಮವರಂತೆಯೇ ಕಂಡರೂ ನಮ್ಮ ಬದುಕಿನ ಸೋಲಿಗಾಗಿ ಕಾದು ಕುಳಿತಿರುತ್ತಾರೆ ಎನ್ನುವುದೇ ಸತ್ಯ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಗಾಳಕ್ಕೆ ಸಿಕ್ಕಿ ಬೀಳುವುದಿಲ್ಲ. ಈ ಮಾತು ಮೀನಿಗೊಂದೇ ಅಲ್ಲ, ಮನುಷ್ಯರಿಗೂ ಅನ್ವಯವಾಗುತ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಎಲ್ಲರೂ ಬಾಯಿ ತೆರೆದೇ ಕಷ್ಟಕ್ಕೆ ಸಿಲುಕುತ್ತಾರೆ. ಆತ್ಮವಿಶ್ವಾಸ ಒಂದು ಮಹಾಯುದ್ಧ. ಅದು ಎಲ್ಲ ಸಂದರ್ಭದಲ್ಲಿ ಜಯ ತಂದುಕೊಡದೆ ಇರಬಹುದು, ಆದರೆ ಯಾವುದೇ ಸವಾಲನ್ನು ಎದುರಿಸಲು ಧೈರ್ಯ ತುಂಬುತ್ತದೆ. ನೆನಪಿರಲಿ ಸ್ನೇಹಿತರೆ, ಎಲ್ಲರಿಂದಲೂ ನಮಗೆ ಪ್ರಯೋಜನವಿದೆ. ಒಳ್ಳೆಯವರಿಂದ ಸಂತೋಷ, ಕೆಟ್ಟವರಿಂದ ಪಾಠ ದೊರೆಯುತ್ತದೆ, ಪಾಠ ಕಲಿಯುತ್ತದೆ. ಸಂತೋಷದಿಂದ ಸಾಗೋಣ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಯಾರಾದರೂ ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ. ಯಾಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಮನುಷ್ಯನ ದೇಹದಲ್ಲಿ ಅತಿ ಭಾರವಾದದ್ದು ಏನಾದರೂ ಇದ್ದರೆ ಬೇರೆ ಏನೂ ಅಲ್ಲ, ಅದುವೇ ಅಹಂಕಾರ. ಆ ಭಾರವನ್ನು ಹೊತ್ತುಕೊಳ್ಳಲು ಆಗದೆ ಅನೇಕ ಜನರು ಜೀವನದಲ್ಲಿ ಸೋಲುತ್ತಾರೆ. ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ಪಕ್ಕಕ್ಕೆ ಇಡುತ್ತಾರೋ ಅವರು ಜೀವನದಲ್ಲಿ ಗೆಲ್ಲುತ್ತಾರೆ. ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅಥವಾ ಅವನ ನಿಜವಾದ ವ್ಯಕ್ತಿತ್ವ ಮಾತನಾಡುವುದಿಲ್ಲ. ಅವನು ಎದುರಿಸುತ್ತಿರುವ ಪರಿಸ್ಥಿತಿ, ಸಮಯ, ಸಂದರ್ಭಗಳು ಮಾತನಾಡುತ್ತವೆ. ಇನ್ನೊಬ್ಬರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಶ್ರಮವಿರುತ್ತದೆ. ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರುತ್ತದೆ. ಅವರಂತೆ ನಾವಾಗಲು ಪ್ರಯತ್ನಿಸಬೇಕೇ ಹೊರತು ಆ ವ್ಯಕ್ತಿಯ ಯಶಸ್ಸಿನ ಕೇಡು ಬಯಸುವ ಶತ್ರುಗಳಾಗಬಾರದು. ಪ್ರತಿ ಬಾರಿಯೂ ನಿಮಗೆ ಬೇಕಾದದ್ದನ್ನು ಪಡೆಯುವುದೇ ಸಂತೋಷವಲ್ಲ. ಇವು ಪಡೆದದ್ದನ್ನು ಪ್ರೀತಿಸುವ ಮತ್ತು ಅದಕ್ಕೆ ಕೃತಜ್ಞರಾಗಿರುವ ನಿಜವಾದ ಸಂತೋಷ ಅಡಗಿದೆ. ಮನುಷ್ಯನ ಮನಸ್ಸಿನ ಶಕ್ತಿಗೆ ಮಿತಿಯೇ ಇಲ್ಲ. ಬಳಸಿಕೊಳ್ಳುತ್ತಾ ಹೋದ ಹಾಗೆ ಅದು ಇನ್ನಷ್ಟು ಬೆಳೆಯುತ್ತಾ ಹೋಗುತ್ತದೆ. ಸಮಸ್ಯೆಗಳಿಂದ ದೂರ ಓಡುವುದರಿಂದ ಲಾಭವಿಲ್ಲ. ಇದರಿಂದ ಅವುಗಳ ಪರಿಹಾರಕ್ಕೆ ಇರುವ ಅವಕಾಶಗಳು ಕೂಡ ದೂರವಾಗುತ್ತದೆ. ಜೀವನದಲ್ಲಿ ನಿಜವಾದ ಸ್ನೇಹಿತರು ಕನ್ನಡಿ ಮತ್ತು ನೆರಳಿನಂತೆ.
ಕನ್ನಡಿ ಸುಳ್ಳು ಹೇಳುವುದಿಲ್ಲ, ನೆರಳು ಬಿಟ್ಟು ಹೋಗುವುದಿಲ್ಲ. ವಿರೋಧ ಎನ್ನುವುದು ಇಲ್ಲದೆ ಹೋದರೆ ವ್ಯಕ್ತಿ ಪರಿಪೂರ್ಣನಾಗಲಾರ. ಗಾಳಿಪಟ ಅಂಬರಕ್ಕೇರಬೇಕೆಂದರೆ ಗಾಳಿಯ ವಿರುದ್ಧವೇ ಸಾಗಬೇಕು. ಆಹಾರ ಮತ್ತು ಆಲೋಚನೆ ಇವೆರಡರಲ್ಲಿ ಯಾವುದು ಅತಿಯಾದರೂ ದೇಹ ಮತ್ತು ಮನಸ್ಸಿಗೆ ಅಪಾಯವೇ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.